ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿರುವ ಅಯ್ಯಪ್ಪಗಿರಿಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ರವಿವಾರದಂದು ಮಾಸ ಪೂಜೆಯನ್ನು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು. ಬೆಳಿಗ್ಗೆ ದೇವಸ್ಥಾನದ ಅರ್ಚಕ ಶಂಕರ ಭಟ್ ದಿವಾಕರ್ ಅವರಿಂದ ಅಭಿಷೇಕ, ಅಷ್ಟೋತ್ತರ ಪಾರಾಯಣ, ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಸೇರಿದಂತೆ ಶ್ರೀ ಲಕ್ಷ್ಮೀ ಗಣಪತಿ ಹೋಮ ಸಂಪನ್ನಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ತಾಯಿ ಬಾಬಾ ಮಾತನಾಡಿ, ಅಯ್ಯಪ್ಪ ಸ್ವಾಮಿ ನಾಮಸ್ಮರಣೆಯಿಂದ ಸಂಕಷ್ಟಗಳು ಪರಿಹಾರವಾಗುವುದು. ಮಕರ ಸಂಕ್ರಾಂತಿಗೆ ಇನ್ನೂ 2-3 ತಿಂಗಳು ಬಾಕಿ ಇದ್ದು ನವೆಂಬರ್ 3ರಂದು ಮಾಸ ಪೂಜೆ ಜರಗಳಿದ್ದು ಜನವರಿ 31ರಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡು 12 ವರ್ಷ ಸಂಭ್ರಮಾಚರಣೆ ಪ್ರಯುಕ್ತ ಕುಂಭೋತ್ಸವ 18 ಮೆಟ್ಟಿಲುಗಳಿಗೆ ವಿಶೇಷ ಅಲಂಕಾರ ಸೇರಿದಂತೆ ಭಕ್ತರಿಂದ ಭಜನೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ಡಾಕ್ಟರ್ ಚಂದ್ರಪ್ಪ ಸೇರಿದಂತೆ ಗುರುಸ್ವಾಮಿಗಳು ಹಾಗೂ ಅಪಾರ ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಜಟ್ಟಿ ವೀರಪ್ರಸಾದ, ತಾಳೂರು ರಾಮಕೃಷ್ಣ, ಜಟ್ಟಿ ವೆಂಕಟರಮಣ, ಡಾಕ್ಟರ್ ಸೋಮರಾಜ ಸೇರಿದಂತೆ ಹಿರಿಯ ಗುರುಗಳಾದ ತಾತಯ್ಯ ಸ್ವಾಮಿ ಅನೇಕರು ಉಪಸ್ಥಿತರಿದ್ದರು. ನಂತರ ಮಾಸ ಪೂಜೆ ನಿಮಿತ್ತವಾಗಿ ಬಾಪಿರೆಡ್ಡಿ ಕ್ಯಾಂಪಿನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಗ್ರಾಮಸ್ಥರಿಂದ ತೀರ್ಥ ಮಹಾಪ್ರಸಾದ ಜರುಗಿತು. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ, ಆದಿಕಾಲದ ದೇವನೇ ಶರಣು ಅಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ, ಆದಿಕಾಲದ ದೇವನೇ ಶರಣು ಅಯ್ಯಪ್ಪ. ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ, ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ. ಶ್ರೀಹರನ ಪುತ್ರನೇ ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ. ಬಂದೆ ಸ್ವಾಮಿಯೇ ಶರಣು ಅಯ್ಯಪ್ಪ, ಎದ್ದು ಬರುವಯ ಸ್ವಾಮಿಯೇ ಶರಣು ಅಯ್ಯಪ್ಪ. ಎದ್ದು ಬಂದೆ ಸ್ವಾಮಿಯೇ ಶರಣು ಅಯ್ಯಪ್ಪ, ಎದ್ದು ಬರುವಯ ಸ್ವಾಮಿಯೇ ಶರಣು ಅಯ್ಯಪ್ಪ. ತೀಕ್ಷಣತೆ ತೀರಿದೆಯ ಶರಣು ಅಯ್ಯಪ್ಪ, ಅಂದಳದ ಪುತ್ರನೇ ಶರಣಂದೆ ಅಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ, ಆದಿಕಾಲದ ದೇವನೇ ಶರಣು ಅಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ, ಆದಿಕಾಲದ ದೇವನೇ ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ. ಆದರಿಸಿ ಹಾರೈಸಿದೆ ಶರಣು ಅಯ್ಯಪ್ಪ, ಪಾಪ ಕಳೆ ಮಿತ್ರನೇ ಶರಣು ಅಯ್ಯಪ್ಪ. ಆದರಿಸಿ ಹಾರೈಸಿದೆ ಶರಣು ಅಯ್ಯಪ್ಪ, ಪಾಪ
ಪಾಪಗಳೇ ಮಿತ್ರನೇ ಶರಣೋ ಅಯ್ಯಪ್ಪ. ತಿಳಿದು ತಿಳಿಯದೆಯೇ ಮಾಡೋ ತಪ್ಪು ಎಲ್ಲ ಮನ್ನಿಸಿ ಬಿಡುತ್ತಿರುವೆ ಶರಣೋ ಅಯ್ಯಪ್ಪ. ಶರಣೋ ಅಯ್ಯಪ್ಪ ಸ್ವಾಮಿ ಶರಣೋ ಅಯ್ಯಪ್ಪ. ಶರಣೋ ಅಯ್ಯಪ್ಪ ಸ್ವಾಮಿ ಶರಣೋ ಅಯ್ಯಪ್ಪ. ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ. ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ. ಆದಿಕಾಲದ ದೇವನೇ ಶರಣು ಅಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ. ಆದಿಕಾಲದ ದೇವನೇ ಶರಣು ಅಯ್ಯಪ್ಪ. ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ. ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ. ಶ್ರೀಹರನ ಪುತ್ರನೇ ಶರಣು ಅಯ್ಯಪ್ಪ. ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ. ಪರಿವಾರ ಸಮಸ್ತ ಬಾಂಧವ್ಯರಿಗೂ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ಕೈಂಕರ್ಯ ಮಾಡುವಲ್ಲಿ ಶ್ರದ್ಧಾಭಕ್ತಿಯಿಂದ ಅವರು ಪಾಲ್ಗೊಂಡು ಕೇವಲ ಕೈಂಕರ್ಯ ಕೊಡೋದು ಒಂದೇ ಮುಖ್ಯ ಅಲ್ಲ, ಅವರು ನಿಷ್ಠೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಈ ಸನಾತನ ಧರ್ಮ ಉಳಿಸುವುದರಲ್ಲಿ ನಮ್ಮ ಪಾತ್ರ ಇದೆ ಅನ್ನುವ ನಿಟ್ಟಿನ ಮಾತ್ರಕ್ಕೆ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿತ್ತು. ಈಗ ಬಹಳಷ್ಟು ಮಂದಿ ಬಂದಿದ್ದಾರೆ, ಕೆಲವೊಬ್ಬರು ಅನಾನುಕೂಲದಿಂದ ಬಂದಿಲ್ಲ. ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಜನವರಿ 31ಕ್ಕ ಇರುವಂಥ ದ್ವಾದಶ ವಾರ್ಷಿಕೋತ್ಸವ ಕಾರ್ಯಕ್ರಮದ ಬಗ್ಗೆ ಇನ್ನು ದೇವಸ್ಥಾನದ ಸಮಿತಿಯ ಹಿರಿಯರೊಂದಿಗೆ ಚರ್ಚಿಸಿದ ನಂತರ ಸೂಕ್ತ ನಿರ್ಣಯವನ್ನು ನಿಮ್ಮೆಲ್ಲರಿಗೂ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲಾಗುತ್ತದೆ. ಮುಂದಿನ ಮಾಸ ಪೂಜಾ ಕಾರ್ಯಕ್ರಮ 3ನೇ ತಾರೀಕು ಕಾರ್ತೀಕ ಶುದ್ಧ ತ್ರಯೋದಶಿ. ಆ ದಿನ ಹೇರೂರು ಗ್ರಾಮದ ಸಮಸ್ತ ಅಯ್ಯಪ್ಪ ಭಕ್ತ ಮಂಡಳವರು ಸೇರಿಸಿ ಮಾಡಿಸ್ತಾ ಇದ್ದಾರೆ. ಸ್ವಾಮಿ ಅವರೆಲ್ಲರನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಶಕ್ತಿ ಅವರಿಗೆ ಒಳ್ಳೆಯ ನೀವೆಲ್ಲರೂ ಬೇಡಿಕೊಂಡು ತೀರ್ಥ ಪ್ರಸಾದ ತೃಪ್ತಿಯಾಗಿ ಸ್ವೀಕರಿಸಿ ಸೇವಾ ಭಕ್ತರನ್ನು ಆಶೀರ್ವದಿಸಬೇಕಾಗಿ ವಿನಂತಿ. ಸ್ವಾಮಿ ಶರಣ, ಅಯ್ಯಪ್ಪ ಶರಣ. ಇಂದಿನ ಜನವರಿ 31ನೇ ತಾರೀಕು 12 ವರ್ಷ ತುಂಬುತ್ತದೆ. ಕುಂಭಾಭಿಷೇಕ ಮತ್ತು ಶಾಸ್ತ್ರ ಕಲಶಾಭಿಷೇಕ ಶಾಸ್ತ್ರೋಕ್ತವಾಗಿ ಇತರ ಕಾರ್ಯಕ್ರಮಗಳೆಲ್ಲವೂ ಮುಂದಿನ ಮಾಸ ಪೂಜೆಯಲ್ಲಿ ವಿವರಣೆಯಿಂದ ಹೇಳ್ತೀವಿ.
ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು. ಅದೇ ರೀತಿ 18 ಮೆಟ್ಲಕ್ಕೆ ಕವಚ ಆಗಲಿ, ಗರ್ಭಗುಡಿಗೆ ಕವಚ ಆಗಲಿ, ಇನ್ನು ದೇವಸ್ಥಾನದಲ್ಲಿ ಉಳಿದಂಥ ಕೆಲಸಗಳು ಮಾಡೋದು ಮುಖಾಂತರ ಭಕ್ತಾದಿಗಳಿಗೆ ಎಲ್ಲರಿಗೂ ಮನವಿ ಮಾಡೋದೇನೆಂದರೆ ಎಲ್ಲರೂ ಕೈ ಜೋಡಿಸಿದರೆ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಯ್ಯಪ್ಪ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ನಮ್ಮ ಭದ್ರಾವತಿ ಗ್ರಾಮದ ಸಮಸ್ತ ಜನರು ಈ ಸೇವೆ ಪ್ರತಿ ವರ್ಷ ಕೂಡ ಈ ಮಾಸ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಗ್ರಾಮದಿಂದ ನಾವು ನೆರವೇರಿಸ್ತೀವಿ. ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ನಮ್ಮ ಎಲ್ಲರೂ ಕಲಿತು ನಮ್ಮ ಕಾರ್ಯಕ್ರಮ ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. 12 ತಿಂಗಳ 12 ಊರಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗ್ತಾ ಇದೆ. ದಯವಿಟ್ಟು ಭಕ್ತಾದಿಗಳು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಚೆನ್ನಾಗಿ ಮಾಡಬೇಕಂತೇಳಿ ನಮ್ಮ ಮನವಿ.